ದಯಮಾಡಿಸಿ ಸ್ವಾಗತಂ ಸುಸ್ವಾಗತಂ. ನಮಸ್ಕಾರ ರೀ ಎಲ್ಲ ನರ್ಸ್ಗಳಿಗೆ. ನಾನು ಮಮ್ಮಿ ಮತ್ತು ನಮ್ಮ ಪಪ್ಪ ಎಲ್ಲರೂ ಟ್ರೈನ್ದಾಗ ಹೊಂಟೀವಿ. ಯಾಕಂದ್ರೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಫ್ಲೈಟ್ ಹತ್ತಿ ಹೋಗಬೇಕು. ಆಮ್ಸ್ಟರ್ಡಮ್ ಫ್ಲೈಟ್ ಇತ್ತು, ಆಮ್ಸ್ಟರ್ಡಮ್ ಫ್ಲೈಟ್ ಕ್ಯಾನ್ಸಲ್ ಆಗೈತಿ. ಈಗ ಫ್ಲೈಟ್ ಇರೋದು ದುಬೈದಿಂದ ಹಾಂಬುರ್ಗ್. ಸೊ ಬೆಂಗಳೂರಿಗೆ ಬಂದಮೇಲೆ ಇನ್ನೂ ಟೈಮ್ ಇತ್ತು ಭಾಳ, ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ. ಅದಕ್ಕೆ ನಮ್ಮ ತಂಗಿನೂ ಬಂದ್ಲು, ಅಲ್ಲೇ ವರ್ಕ್ ಮಾಡ್ತಾಳೆ ಬೆಂಗಳೂರಾಗ. ಬೆಂಗಳೂರು ಅಡ್ಡಾಡಿಸ್ತೀನಿ ಬರ್ರಿ ಹತ್ತಿ ಅಂದ್ರೆ ಕರ್ಕೊಂಡು ಹೊಂಟ್ಲು. ಆಕೆ ಕೂಡ ಹಂಗೆ ಬೆನ್ನತ್ತಿ ಹೊಂಟೀವಿ. ನಾನು ಮಮ್ಮಿ ಮತ್ತು ಪಪ್ಪ ಎಲ್ಲರೂ ಕೂಡಿಸಿ ಬೆಂಗಳೂರು ಒಂದು ರೌಂಡ್ ತಿರುಗಾಡಿ. ಮೊದಲು ಮಾಲಿಗೆ ಕರ್ಕೊಂಡು ಹೋದ್ಲು. ಮಾಲ್ ಒಳಗೆ ಎಲ್ಲ ತಿರುಗಾಡ್ತೀವಿ. ನಮ್ಮಪ್ಪನೂ ಇದ್ದ, ಅವನು ಫುಲ್ ಹ್ಯಾಪಿಯಾಗಿದ್ದ. ಎಸ್ಕಲೇಟರ್ ಮೇಲೆ ಒಂದು ಸ್ವಲ್ಪ ಆಟ ಆಡ್ಬೇಕು ಅನ್ನಿಸ್ತು ನಮ್ಮವಾಗ. ಫೈನಲಿ ಕಲಿತು ಬಿಟ್ಲು. ಅಲ್ಲಿ ನೀರು ಕುಡಿದ ಸ್ವಲ್ಪ ಖುಷಿಯಿತ್ತು. ಅಲ್ಲಿ ಎಲ್ಲ ಫುಲ್ ಮಜಾ ಮಾಡಿದ್ದೀವಿ. ಫುಲ್ ಖುಷಿಯಾಗಿ ಎಲ್ಲ ಕಡೆ ತಿರುಗಾಡಿಸ್ತೀವಿ ಮಮ್ಮಿ ಪಪ್ಪನ. ಅದ್ರ ಮುಂದಿನ ಖುಷಿ ಯಾವುದೂ ಇಲ್ಲ ಅಂತ ನಾನು ತಿಳ್ಕೊಂಡು ಅವ್ರ ಹ್ಯಾಪಿನೆಸ್ ನೋಡಿ ನನಗೂ ಫುಲ್ ಹ್ಯಾಪಿ ಆಯಿತು. ಎಲ್ಲ ಕಡೆ ಅಡ್ಡಾಡಿಸಿ ಫೈನಲಿ ಮಮ್ಮಿ ಪಪ್ಪ ಏನನ್ನತ್ರ ಇಟ್ಟೆಲ್ಲ ಮಾಡಿದ್ದೀವಿ. ಟೆಂಪಲ್ಗೆ ಎಷ್ಟು ಹೋಗ್ಬೇಕಲ್ಲ ಅಂತಂದರು. ಅದಕ್ಕೆ ವಾಪಸ್ ಒಂದು ಇಸ್ಕಾನ್ ಟೆಂಪಲ್ ಇತ್ತಲ್ಲಿ, ಮಸ್ತ್ ಐತಿ ಟೆಂಪಲ್. ಇಸ್ಕಾನ್ ಟೆಂಪಲ್ ಬೆಂಗಳೂರು ಒಳಗೆ ರಾಜಾಜಿನಗರದಾಗ ಐತಿ ಅನಿಸ್ತೈತಿ. ಅಲ್ಲಿ ವರ್ಷ ಕರ್ಕೊಂಡು ಹೋದ್ಲು, ನಮ್ಮ ತಂಗಿ ಕರ್ಕೊಂಡು ಹೋದ್ಲು. ಹೋಗಿ ಟೆಂಪಲ್ ದೇವರ ದರ್ಶನ ಮಾಡಿ ಮಸ್ತ್ ಅನ್ನಿಸ್ತು. ವಾಪಸ್ ನೈಟ್ ಬಂದು ಮಲ್ಕೊಂಡಿವಿ. ಮಾರ್ನಿಂಗ್ ಎದ್ದು ಫ್ಲೈಟಿಗೆ ಹೊಂಟೀವಿ ಇವಾಗ. ಸೊ ಅರ್ಲಿ ಮಾರ್ನಿಂಗ್ 5:30ಗೆ ಬಿಟ್ವಿ ಮನೆ. 6:30 ಅಲ್ಲಿ ಹೋಗ್ಬೇಕಾಗಿತ್ತು. ಯಾಕಂದರೆ 10:25 ನಮ್ಮ ಫ್ಲೈಟ್ ಇತ್ತು. ಒಂದು 3-4 ತಾಸು ಜಲ್ದಿ ಹೋಗ್ಬೇಕಂತೇಳಿ ಅಂದ್ರೆ ಹೋದಿವಿ. ಅಲ್ಲಿ ಟರ್ಮಿನಲ್ 2 ಇತ್ತು. ಟರ್ಮಿನಲ್ 2 ಅಂದ್ರೆ ಬೆಂಕಿ. ನಮ್ಮ ಬೆಂಗಳೂರಿನ ಟರ್ಮಿನಲ್ 2 ಅಂದ್ರೆ ಇಂಟರ್ನ್ಯಾಷನಲ್ ಫ್ಲೈಟ್ಗಳೆಲ್ಲ ಅಲ್ಲೇ ಇರ್ತಾವೆ. ಏನು ಜಬರ್ದಸ್ತ್ ಐತೆ ಅಂದ್ರೆ ಎಲ್ಲ ಬೆದ್ರ ಕಟ್ಟಿಗೆ ಒಳಗೆ ಮಾಡ್ಯಾರ. ಒಳಗೆ ಬೆಂಕಿ ಐತಿ ಬೈ, ಏನು ಹೇಳ್ಬೇಕು ನಾವು. ಭಾರಿ ಐತಿ ಟರ್ಮಿನಲ್ 2. ಅದನ್ನೆಲ್ಲ ನೋಡಿ ಚೆಕ್ಕಿಂಗ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಬ್ಯಾಗ್ ಎಲ್ಲ ಚೆಕ್ ಆಯ್ತು, ಎಲ್ಲ ಮಾಡ್ತು. ಏನೂ ತೆಗಿಲಿಲ್ಲ ಸಾಮಾನುಗಳ. ಅಲ್ಲಿಂದ ಮುಗಿಸ್ಕೊಂಡು ಡಿಪಾರ್ಚರ್ ನಮ್ಮದು ಬೋರ್ಡಿಂಗ್ ಪಾಯಿಂಟ್ ಕಡೆ ಹೊಂಟೀನಿ. ಬೋರ್ಡಿಂಗ್ ಪಾಯಿಂಟಿಗೆ ಹೋಗುವಾಗ ಈ ಥರ ವ್ಯೂ ಐತಿ. ಸೊ ಎಲ್ಲ ಮಸ್ತ್ ಎಕ್ಸ್ಪೀರಿಯನ್ಸ್ ಆಯಿತು. ಮತ್ತು ಇಮಿಗ್ರೇಷನ್ದಾಗೂ ಜಾಸ್ತಿ ನನಗೇನು ಕೇಳಲಿಲ್ಲ. ಎಲ್ಲ ಪರ್ಸ್ನಲ್ಲ ಮಾತಾಡಿದ. ಅವರು ಸರ್ ಒಬ್ಬರಿದ್ರು, ಪರ್ಸ್ನಲ್ಲ ಮಾತಾಡಿದರು ಇಮಿಗ್ರೇಷನ್ದಾಗ. ಯಾರ್ಯಾರು ಇದೀರಿ, ಎದಕ್ಕೆ ಹೊಂಟಿರಿ, ಏನು ಮಾಡತ್ತೀರಿ, ಮತ್ತು ಅಲ್ಲಿ ಜಾಬ್ ಹೆಂಗೈತಿ, ಚಲೋ ಐತೆ